ನೋಡಿ ಸ್ನೇಹಿತರೆ, ರೋಸ್ ಡೇ ಅಂತ ನೀವು ಇವರಿಗೆ ರೋಸ್ ಕೊಟ್ಬಿಟ್ಟು ರೋಸ್ನ ವೇಸ್ಟ್ ಮಾಡಬೇಡಿ. ನೀವು ಯಾರಿಗಾದ್ರೂ ಇಷ್ಟ ಅಂತ ರೋಸ್ ಕೊಟ್ರೆ ಅವ್ರು ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಖುಷಿ ಪಡ್ಬೋದು. ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಆ ಹೂವು ಬಾಡತ್ತೆ. ಬಾಡದ ಮೇಲಿಂದ ಅವರು ಆ ಹೂವನ್ನ ಎಸಿತಾರೆ. ಅದೇ ನೀವು ಅವ್ರಿಗೆ ಕೊಡದೇ ಇದ್ರೆ ಅದೇ ರೋಸ್ನ ಗುಲ್ಕಂಡಿಗೆ ಹಾಕ್ಬೋದು. ರೋಸ್ ಉಳಿಸಿ ಗುಲ್ಕಂಡ್ ಸೇವಿಸಿ. ರೋಸ್ ಕೊಡೋದ್ರಿಂದ ಏನೂ ಉಪಯೋಗ ಇಲ್ಲ. ಅದೇ ನೀವು ಸ್ವೀಟ್ ಬೀಡ ಬಾಯಿಗೆ ಹಾಕೊಂಡು ಆಹಾ ಎಷ್ಟು ಮಜಾ ಬರುತ್ತೆ. ನೀವು ಯಾರಿಗೆ ರೋಸ್ ಕೊಡ್ತೀರಾ ಅವ್ರು ಬೇಕಾದ್ರೆ ನಿಮ್ಮ ಮನಸ್ಸನ್ನ ನೋಯಿಸ್ಬೋದು ಒಂದಿನ. ಬನ್ ಗುಲ್ಕಂಡ್, ಸ್ವೀಟ್ ಬೀಡ ಯಾವ್ದಾದ್ರೂ ನಿಮ್ಮ ಮನಸ್ಸನ್ನ ನೋಯಿಸಕ್ಕೆ ಸಾಧ್ಯನಾ? ಈ ಆಂದೋಲನ ಆಗಬೇಕು. ಈ ವರ್ಷ ಇದನ್ನ ಹೇಳೋದು ಸ್ವಲ್ಪ ತಡ ಆಯ್ತು, ಪರವಾಗಿಲ್ಲ. ಮುಂದಿನ ವರ್ಷದಿಂದ ಪಾಲಿಸಿ. ರೋಸ್ ಉಳಿಸಿ, ಗುಲ್ಕಂಡ್ ಸೇವಿಸಿ.